ಹಾಯ್ ವೆಲ್ಕಮ್ ಟು ಮೈ ಚಾನಲ್. ಹೇಗಿದ್ದೀರಾ ಎಲ್ಲರೂ? ಐ ಹೋಪ್ ಎಲ್ಲರೂ ಸೂಪರಾಗಿದ್ದೀರಾ ಅಂತ ಭಾವಿಸ್ತೀನಿ. ಆ್ಯಂಡ್ ಚಾರು ಬರ್ಡೇ ಇತ್ತು. ಬರ್ಡೇ ದಿನ ಏನೇನೆಲ್ಲ ಮಾಡಿದ್ವಿ, ಸೊ ಹೇಗೆ ಸೆಲೆಬ್ರೇಟ್ ಮಾಡಿದ್ವಿ ಅಂತೇಳಿ ಇವತ್ತಿನ ವಿಡಿಯೋದಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ. ಓಕೆ, ಸೊ ಮಾರ್ನಿಂಗ್ ಅವಳಿಗೆ ಎಣ್ಣೆ ಎಲ್ಲ ಹಚ್ಚಿಬಿಟ್ಟು ಸ್ನಾನ ಮಾಡಿಸ್ಬೇಕು. ಸೊ ಅದಕ್ಕೆ ಬರ್ಡೇ ದಿನ ಎಣ್ಣೆ ಹಚ್ಚಿ ಆರತಿ ಮಾಡಿ ಆಶೀರ್ವಾದ ಮಾಡಿಬಿಟ್ಟು ಎಲ್ಲರೂ ಅವಳಿಗೆ ಗಿಫ್ಟ್ ಎಲ್ಲ ಕೊಟ್ವಿ. ಆ್ಯಂಡ್ ಮತ್ತು ದೇವ್ರ ಮನೆಯಲ್ಲಿ ದೇವ್ರಿಗೆ ಹೂವು ಎಲ್ಲ ಇಟ್ಬಿಟ್ಟು ಪೂಜೆ ಮಾಡಿದ್ಲು. ಪಾಯಸ ಚಾರು ಫೇವ್ರೇಟ್, ಆ್ಯಂಡ್ ಪಲಾವ್ ಚಾರು ಫೇವ್ರೇಟ್, ಆ್ಯಂಡ್ ದೋಸೆ ಚಟ್ನಿ ಕಣ್ಣು ಫೇವ್ರೇಟ್. ಇದು ಅವನು ಪಲಾವ್ ತಿನ್ನಲ್ಲ, ಅದಕ್ಕೆ ದೋಸೆ ಮಾಡಿದ್ದೀನಿ. ಸೊ ಇವತ್ತೆಲ್ಲ ಚಾರು ಫೇವ್ರೇಟ್ ನಮ್ಮ ಮನೆಯಲ್ಲಿ. ಬಾಕ್ಸ್ಗೆ ಹಾಕ್ತಾ ಇದ್ದೀನಿ ಫ್ರೆಂಡ್ಸ್, ಟೈಮ್ ಆಗಿಬಿಟ್ಟಿದೆ ಸ್ಕೂಲ್ಗೆ. ಆ್ಯಂಡ್ ಚಾರು ಪಲಾವ್ ತಿಂತಾಳಂತೆ. ಪಾಯಸ ಬಾಕ್ಸಲ್ಲಿ ಹಾಕಿಟ್ಟಿದ್ದೀನಿ, ತಿನ್ನೋ ಆಮೇಲೆ. ಓಕೆನಾ? ಬೇಗ ಬೇಗ ತಿಂದ್ಬಿಟ್ಟು ಮಾರ್ನಿಂಗ್ ಜಾಸ್ತಿ ವಿಡಿಯೋ ಮಾಡೋದಕ್ಕಾಗಿಲ್ಲ, ಯಾಕಂದರೆ ನಾನು ತುಂಬ ಬ್ಯುಸಿಯಾಗಿದ್ದೆ. ಆ ಮಕ್ಕಳನ್ನ ರೆಡಿ ಮಾಡಿ ಕಳಿಸ್ಬೇಕಾಗಿತ್ತು. ಕೆಲವು ಫೋಟೋಸ್ ಮಾತ್ರ ತೆಗೆದೆ, ನೀವು ಫಸ್ಟಲ್ಲೇ ನೋಡಿದ್ದೀರಲ್ವ, ಹಾಕಿದ್ದೀನಿ. ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಹೊಸದಾಗಿ ಯಾರಾದರೂ ನನ್ನ ವೀಡಿಯೋಸ್ ನೋಡ್ತಾ ಇದ್ದರೆ ಓಕೆ, ಆ್ಯಂಡ್ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಮತ್ತು ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ಗೆ. ಹೊಸ ಮನೆಯಲ್ಲಿ ದೇವ್ರ ಮನೆ ಇದ್ದು, ಸೊ ಅಲ್ಲಿ ಕೂಡ ಡೈಲಿ ಪೂಜೆ ಮಾಡ್ತೀವಿ. ಸೊ ಈ ರೀತಿ ರೆಡಿ ಮಾಡಿದ್ದೆ ಫ್ರೆಂಡ್ಸ್. ಬೆಳಗ್ಗೆ ಸ್ವಲ್ಪ ವಿಡಿಯೋ ಶೂಟ್ ಮಾಡಿದ್ದು, ಆಮೇಲೆ ಶೂಟ್ ಮಾಡೇ ಇಲ್ಲ, ಫುಲ್ಲು ಬ್ಯುಸಿ ಆಗಿದೆ. ಸೊ ಇವತ್ತು ಚಾರು ಬರ್ಡೇ, ಅದಕ್ಕೆ ಸ್ವಲ್ಪ ಡೆಕೋರೇಷನ್ ಮಾಡ್ತಾ ಇದ್ದೀನಿ. ಸೊ ಕಾಣಿಸಲ್ಲ, ಆಮೇಲೆ ತೋರಿಸ್ತೀನಿ ಕ್ಲಿಯರಾಗಿ. ಓಕೆನಾ? ಇನ್ನೇನು ಅವರು ಬರೋ ಟೈಮ್ ಆಯಿತು, ಅದಕ್ಕೆ ಬೇಗ ಬೇಗ ಡೆಕೋರೇಷನ್ ಮಾಡಿ ಮುಗಿಸ್ತಾ ಇದ್ದೀನಿ. ಇನ್ನೂ ಕೆಲಸ ಜಾಸ್ತಿ ಇದೆ. ಸೊ ಬೆಳಗ್ಗೆಯಿಂದ ಸ್ವಲ್ಪ ಬ್ಯುಸಿ ಆಗಿದೆ, ಅದಕ್ಕೆ ವಿಡಿಯೋ ಏನೂ ಮಾಡೋದಕ್ಕಾಗಿಲ್ಲ ನನ್ನ ಕೈಯಲ್ಲಿ. ಸೊ ಎಸ್, ನಿಮಗೆ ತೋರಿಸ್ತೀನಿ. ಫುಲ್ಲು ಡೆಕೋರೇಷನ್ ಎಲ್ಲ ಆದಮೇಲೆ ಸಿಂಪಲ್ಲಾಗಿ ಮಾಡ್ತಾಯಿದ್ದೀನಿ. ಓಕೆ, ಆ್ಯಂಡ್ ನಮ್ಮ ಅಕ್ಕ ಅವ್ರಿಗೆ ಇಷ್ಟ ಆಗೋ ಫೇವ್ರೆಟ್ ಫುಡ್ಡೆಲ್ಲ ಪ್ರಿಪೇರ್ ಮಾಡ್ತಾಯಿದ್ದಾರೆ. ಸೊ ಎಸ್, ಏನೇನು ಮಾಡಿದ್ದಾರೆ ಅಂತ ಆಮೇಲೆ ತೋರಿಸ್ತೀನಿ ನಿಮಗೆ. ಓಕೆ, ಸೊ ಈಗ ಸದ್ಯಕ್ಕೆ ಬೇಗ ಬೇಗ ಅಲ್ಲಿ ಡೆಕೋರೇಷನ್ ಮಾಡಿ ಮುಗಿಸ್ಬಿಡ್ತೀನಿ. ಅವರು ಬಂದುಬಿಡ್ತಾರೆ, ಇನ್ನೊಂದು 20 ಮಿನಿಟ್ಸಲ್ಲಿ ಅವ್ರು ಬರ್ತಾರೆ. ಓಕೆ, ಸೊ ಅಷ್ಟರಲ್ಲಿ ಮಾಡಿ ಮುಗಿಸ್ಬೇಕು, ಆಮೇಲೆ ಮಾತಾಡ್ತೀನಿ ಫ್ರೆಂಡ್ಸ್ ನಿಮ್ಮ ಜೊತೆ. ಓಕೆ, ಅಡುಗೆ ನಮ್ಮಕ್ಕ ಆನಿಯನ್ ಪಕೋಡ ಮಾಡಿದ್ದಾರೆ. ಸೊ ಇದು ಸ್ವೀಟ್, ಮತ್ತು ಇದು ಪೊಟೊಟೊ ಫ್ರೈ, ಇದು ಆರೆಂಜ್ ಜ್ಯೂಸ್. ಫೈನಲಿ ಡೆಕೋರೇಷನ್ ಎಲ್ಲ ಮುಗೀತು ಫ್ರೆಂಡ್ಸ್. ನಮ್ಮ ಪುಟಾಣಿಗಳು ಬಂದಿದ್ದಾರೆ. ಮಕ್ಕಳಿಗೆ ಬರ್ಡೇ ದಿನ ಬಲೂನ್ಸಲ್ಲಿ ಡೆಕೋರೇಷನ್ ಮಾಡೋದೇ ಒಂದು ದೊಡ್ಡ ಸರ್ಪ್ರೈಸ್ ಅವ್ರಿಗೆ. ಸೊ ನನ್ನ ಮಗಳಿಗೂ ಅಷ್ಟೇ ಸ್ವಲ್ಪ ಡೆಕೋರೇಷನ್ ಎಲ್ಲ ಮಾಡಿ ಕೇಕ್ ಕಟ್ ಮಾಡಿಸ್ಬೇಕು ಅಂತ ಅವಳಿಗೆ ತಲೆಯಲ್ಲಿರುತ್ತೆ. ಸೊ ಡೆಕೋರೇಷನ್ ಏನಾದರೂ ಮಾಡಿಲ್ಲ ಅಂತಂದರೆ ಫುಲ್ಲು ಫೀಲ್ ಮಾಡ್ಕೊತಾಳೆ. ಸೊ ಅದಕ್ಕೆ ನಾವು ಸಿಂಪಲ್ಲಾಗಿ ಮಾಡಿದ್ದೆ. ಆ್ಯಂಡ್ ನನ್ನ ತಂಗಿ ಮತ್ತು ನನ್ನ ತಮ್ಮ ಅಮ್ಮ ಬಂದಿದ್ದರು ಊರಿಂದ. ಸೊ ನನ್ನ ತಂಗಿ ಚಾರುಗೆ ಡ್ರೆಸ್ ಅದೆಲ್ಲ ತೊಗೊಂಬಂದಿದ್ಲು, ಟೀ ಶರ್ಟ್ಸು ಡೈಲಿ ಯೂಸ್ಗೆ. ಮತ್ತು ಈಗ ಯೂನಿಫಾರ್ಮ್ ಇನ್ನೂ ಕೊಟ್ಟಿಲ್ಲ, ಸೊ ಅದಕ್ಕೆ ಟೀ ಶರ್ಟ್ಸ್ ತೊಗೊಬಾ ಅಂತ ಹೇಳಿದ್ಲು. ಸೊ ಅದನ್ನೇ ತೊಗೊಂಬಂದಿದ್ದಾಳೆ. ಮತ್ತು ನನ್ನ ತಂಗಿ ಹತ್ರ ಶೂಸ್ ಇತ್ತು, ಅದನ್ನು ನೋಡಿಬಿಟ್ಟು ನನಗೆ ಅದೇ ಥರದ್ದು ಬೇಕು ಪಿನ್ನಿ ಅಂತೇಳಿ ನನ್ನ ತಂಗಿಗೆ ಹೇಳಿ ಅದೇ ಥರ ಶೂ ತರಿಸ್ಕೊಂಡಿದ್ದಾಳೆ. ಈಗ ಸ್ಕೂಲಲ್ಲಿ ಯೂನಿಫಾರ್ಮ್ ಏನೂ ಕೊಟ್ಟಿಲ್ಲ, ಸೊ ಅದಕ್ಕೆ ನಾರ್ಮಲಾಗಿ ಸ್ಲಿಪ್ಪರ್ಸು ಶೂಸ್ ಹಾಕ್ಕೊಂಡು ಹೋಗ್ತಾ ಇದ್ದಾರೆ. ಓಕೆ, ಯೂಸ್ ಆಗುತ್ತೆ ಅಂತೇಳಿ ತೊಗೊಬಂದು ಕೊಟ್ಟಳು. ಫುಲ್ಲು ಹ್ಯಾಪಿ ಅವಳಿಗೆ ಶೂಸ್ ತಂದು ಕೊಟ್ಟಿದ್ದಕ್ಕೆ. ತುಂಬ ದಿನದಿಂದ ಕೇಳ್ತಾಯಿದ್ಲು, ತುಂಬ ಇದೆ ಶೂಸ್ ಎಲ್ಲ, ಬಟ್ ಮಕ್ಕಳಿಗೆ ಬರ್ಡೇ ಅಂದರೆ ಸ್ಪೆಷಲಾಗಿ ಏನಾದರೂ ಕೊಡಲೇಬೇಕಲ್ವಾ. ಸೊ ಅದಕ್ಕೆ ಅವಳು ತುಂಬ ದಿನದಿಂದ ಕೇಳ್ತಾಯಿದ್ಲು ಆ ಥರದ್ದು ಶೂಸ್ ಬೇಕು ಅಂತೇಳಿ. ಸೊ ಅದಕ್ಕೆ ಅದೇ ಥರದ್ದೇ ತೊಗೊಂಬಂದು ಕೊಟ್ಟಿದ್ಲು. ಮತ್ತು ಮಾರ್ನಿಂಗ್ ಸ್ಕೂಲ್ಗೆ ರೆಡ್ ಕಲರ್ ಫ್ರಾಕ್ ಹಾಕ್ಕೊಂಡು ಹೋಗಿದ್ಲು. ಅಷ್ಟೊಂದು ಏನು ಚೆನ್ನಾಗಿರಲಿಲ್ಲ, ಆನ್ಲೈನಲ್ಲಿ ಆರ್ಡರ್ ಮಾಡಿದ್ದು. ಫೋಟೋದಲ್ಲಿ ನೋಡಬೇಕಾದ್ರೆ ತುಂಬ ಚೆನ್ನಾಗಿತ್ತು, ಬಟ್ ಆರ್ಡರ್
ಮಾಡಿಬಿಟ್ಟೆ. ಬಟ್ ಡೆಲಿವರಿ ಆದಮೇಲೆ ಅಷ್ಟೊಂದು ಏನೂ ಚೆನ್ನಾಗಿರಲಿಲ್ಲ ಅಂತ ನನಗನ್ನಿಸ್ತು. ಬಟ್ ತೋರಿಸ್ದೆ ಅವಳಿಗೆ ಇದನ್ನು ರಿಟರ್ನ್ ಮಾಡಿಬಿಡ್ತೀನಿ ಅಂತ. ಇಲ್ಲ ಚೆನ್ನಾಗಿದೆ, ನಾನು ಹಾಕ್ಕೊಂಡು ಹೋಗ್ತೀನಿ ಸ್ಕೂಲ್ಗೆ ಅಂತಂದ್ಲು. ಅದಕ್ಕೆ ನಾನು ಸುಮ್ಮನೆ ಆಗಿಬಿಟ್ಟೆ. ಅಷ್ಟೊಂದೇನು ತೆಗ್ದಾಕೋ ಅಂಥದ್ದೇನೂ ಅಲ್ಲ, ಓಕೆ ಪರವಾಗಿಲ್ಲ, ಚೆನ್ನಾಗಿತ್ತು. ಬಟ್ ಇನ್ನೂ ಚೆನ್ನಾಗಿ ಎಕ್ಸ್ಪೆಕ್ಟ್ ಮಾಡಿದ್ದೆ. ಅದು ಫೋಟೋದಲ್ಲೆಲ್ಲ ಇನ್ನೂ ತುಂಬ ಚೆನ್ನಾಗಿ ಕಾಣಿಸ್ತಾ ಇತ್ತು ಕ್ವಾಲಿಟಿ ವೈಸ್ ಎಲ್ಲ. ಬಟ್ ಡೆಲಿವರಿ ಆದಮೇಲೆ ಅಷ್ಟೊಂದು ಇಷ್ಟ ಆಗಿಲ್ಲ ನನಗೆ. ಹೋಗಲಿ, ಬರ್ಡೇ ದಿನ ಯಾಕೆ ಸುಮ್ಮನೆ ಅಂಥೇಳಿ ಅದನ್ನೇ ಹಾಕ್ಕೊಂಡು ಹೋದ್ಲು. ನಾನು ಸುಮ್ಮನೆ ಆಗಿಬಿಟ್ಟೆ. ರಿಟರ್ನ್ ಏನು ಕೊಡೋದು ಬೇಡ, ಹಾಕ್ಕೊಂಡಿದ್ದಾಳಲ್ವ ಅಂಥೇಳಿ ಸುಮ್ಮನೆ ಆಗಿಬಿಟ್ಟೆ. ಆ್ಯಂಡ್ ಸಂಜೆ ಇಲ್ಲಿ ಕೇಕ್ ಕಟ್ ಮಾಡ್ತಾ ಇದ್ದಾರೆ ನಮ್ಮ ಪುಟಾಣಿಗಳು. ನನ್ನ ತಮ್ಮ ಫೋಟೋಸ್ ಎಲ್ಲ ತೆಗಿತಾ ಇದ್ದಾನೆ. ಅವ್ನ ಫೋನಲ್ಲಿ ತುಂಬ ಚೆನ್ನಾಗಿ ಬರುತ್ತೆ ಫೋಟೋಸ್. ಫಸ್ಟ್ ಟೈಮ್ ಚಾರು ಅವ್ರ ಡ್ಯಾಡಿ ಜೊತೆ ಹೋಗಿ ಬರ್ಡೇಗೆ ಶಾಪಿಂಗ್ ಮಾಡ್ಕೊಂಡು ಬಂದಿದ್ಲು. ಬರ್ಡೇ ಹಿಂದಿನ ದಿನ ಸ್ಕೂಲಿಂದ ಬಂದಮೇಲೆ ಸಂಜೆ ಹೋಗ್ಬಿಟ್ಟು ಅವ್ರ ಡ್ಯಾಡಿ ಜೊತೆ ಹೋಗಿ ಟೀ ಶರ್ಟ್ ಮತ್ತು ಜೀನ್ಸ್ ಅದೆಲ್ಲ ತೊಗೊಂಡು ಬಂದಿದ್ಲು. ಅವಳಿಗೆ ಯಾವ್ದು ಇಷ್ಟ ಆಗುತ್ತೋ ಅದು. ಸೊ ಫಾರ್ ದ ಫಸ್ಟ್ ಟೈಮ್ ಅವರ ಅಪ್ಪ ಜೊತೆ ಹೋಗಿ ಶಾಪಿಂಗ್ ಮಾಡ್ಕೊಂಬಂದಿದ್ಲು. ಅವಳಿಗೆ ತುಂಬಾ ಖುಷಿ ಆಯಿತು. ಯಾವಾಗಲೂ ನಾನು ಆನ್ಲೈನಲ್ಲಿ ಆರ್ಡ್ರ್ ಮಾಡಿರ್ತೀನಿ ಅಷ್ಟೇ, ಅಕ್ಕ ಕೊಡಿಸ್ತಾರೆ ಮತ್ತು ಅಮ್ಮ ಕೊಡಿಸ್ತಾರೆ. ಸೊ ಈ ಸಲ ಅವರಪ್ಪ ಕರ್ಕೊಂಡೋಗಿ ಕೊಡಿಸಿದ್ದು ಅವಳಿಗೆ ಇನ್ನೂ ತುಂಬ ಖುಷಿ ಆಯಿತು. ಸೊ ಅದನ್ನು ಹೇಳಿ ತುಂಬ ಹ್ಯಾಪಿ ಫೀಲ್ ಮಾಡ್ತಾಯಿದ್ಲು. ನಾನು ಪಪ್ಪ ಜೊತೆ ಶಾಪಿಂಗ್ ಹೋಗಿದ್ದೆ ಅಂಥೇಳಿ. ಚಿಕ್ಕ ವಿಷಯನೇ, ಆದರೆ ಅದು ಎಕ್ಸ್ಪೀರಿಯೆನ್ಸ್ ಮಾಡಿದಾಗ ಮಕ್ಕಳಿಗೆ ತುಂಬಾ ಖುಷಿ ಆಗುತ್ತೆ. ಎಸ್. ಆ್ಯಂಡ್ ಫೈನಲಿ ಬರ್ಡೇ ಎಲ್ಲ ಮುಗೀತು. ಅಮ್ಮ ತುಂಬಾ ಸ್ನ್ಯಾಕ್ಸ್ ಎಲ್ಲ ತಂದಿದ್ರು. ಅಮ್ಮ ಬಂದರೆ ಗೊತ್ತಲ್ವ ನಿಮಗೆ, ಅದು ಇದು ತರ್ತಾರೆ. ಸೊ ಪಿಜ್ಜಾ ಬೇಕು ಅಂತ ಹೇಳಿದರು. ಸೊ ಪಿಜ್ಜಾ ಅದೆಲ್ಲ ತೊಗೊಂಡು ಬಂದಿದ್ರು. ಬರಬೇಕಾದ್ರೆ ಪಿಜ್ಜಾನೆಲ್ಲ ತಿಂದು ಹೊಟ್ಟೆ ತುಂಬಿಸ್ಕೊಂಡ್ವಿ. ಆ್ಯಂಡ್ ಸಂಜೆ ಮಾಡಿದ್ದು ಐಟಮ್ಸ್ ಇನ್ನೂ ಕೆಲವೆಲ್ಲ ಉಳಿದಿತ್ತು. ನೈಟ್ ಅದನ್ನೇ ತಿಂದ್ಕೊಂಡ್ವಿ. ಆ್ಯಂಡ್ ಮನೆಯವ್ರಿಗೆ ಕಂಪಲ್ಸರಿ ಅನ್ನ ಸಾರು ಮುದ್ದೆ ಅವ್ರಿಗೆ ಮಾಡಲೇಬೇಕು. ಸೊ ಮಾಡಿದ್ವಿ. ಆ್ಯಂಡ್ ಇಲ್ಲಿ ಕನ್ನು ವಿಕ್ಕಿ ಇಬ್ಬರು ಡ್ಯಾನ್ಸ್ ಆಡೋದಕ್ಕೆ ರೆಡಿ ಆಗಿದ್ದಾರೆ. ಮತ್ತು ಇಲ್ಲಿ ನನ್ನ ತಂಗಿ ಚಾಕ್ಲೇಟ್ಸ್ ತೊಗೊಂಡು ಬಂದಿದ್ಲು ಎಲ್ಲರಿಗೂ ಕೊಡೋದಕ್ಕೆ, ಡಿಫ್ರೆಂಟ್ ಚಾಕ್ಲೇಟ್ಸು. ಅವರು ಅವಳಿಗೆ ನೈಸ್ ಮಾಡಿಬಿಟ್ಟು, ನಾನು ನಿಮ್ಮ ಜೊತೆ ಡ್ಯಾನ್ಸ್ ಮಾಡ್ತೀನಿ, ಅದು ಮಾಡ್ತೀನಿ ಇದು ಮಾಡ್ತೀನಿ ಅಂತ ನೈಸ್ ಮಾಡಿಬಿಟ್ಟು ಅವಳಿಗೆ ಕಿಸ್ ಕೊಟ್ಬಿಟ್ಟು ತೊಗೊಳ್ತಾ ಇದ್ದಾರೆ. ಅಫ್ಕೋರ್ಸ್ ಅವಳು ಅವ್ರಿಗೋಸ್ಕರನೇ ತೊಗೊಂಡು ಬಂದಿದ್ದು. ಎಲ್ಲರಿಗೂ ಡಿಫ್ರೆಂಟಾಗಿ ತೊಗೊಂಡು ಬಂದಿದ್ಲು. ಆ್ಯಂಡ್ ಇಲ್ಲಿ ಕಣ್ಣು ಓಪನ್ ಮಾಡಿಬಿಟ್ಟು ಅವನು ತಿನ್ನೋದಕ್ಕೆ ರೆಡಿ ಆಗ್ತಾ ಇದ್ದಾನೆ. ಎಲ್ಲರ ಜೊತೆ ಶೇರ್ ಮಾಡ್ದ. ತುಂಬ ದೊಡ್ಡದಲ್ವ ಚಾಕ್ಲೇಟ್. ಸೊ ಎಸ್, ಎಲ್ಲರಿಗೂ ಶೇರ್ ಮಾಡಿ ಅವನು ತಿಂದ. ಬರ್ಡೇ ಪಾರ್ಟಿ ಮುಗೀತು ಫ್ರೆಂಡ್ಸ್. ನಂದು ಸೋ ಹ್ಯಾಪಿ. ಯಶು ಹೋಮ್ವರ್ಕ್ ಮಾಡ್ತಾ ಇದ್ದಾಳೆ ಇಲ್ಲ. ಆ್ಯಂಡ್ ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತೀನಿ. ಐ ಹೋಪ್ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ. ವಿಡಿಯೋ ಇಷ್ಟ ಆಗಿದ್ರೆ ಏನು ಮಾಡಬೇಕು ಗೊತ್ತಲ್ವ ನಿಮಗೆ? ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಓಕೆ, ಬಾಯ್. ಟೇಕ್ ಕೇರ್.